ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೀಟ್ರೂಟ್ ಬ್ರೆಡ್ ಪುಡಿಂಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ನಾನಿಲ್ಲಿ 3 ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ, 1.5 ಕಪ್ ಹಾಲು ತೊಗೊಂಡಿದ್ದೀನಿ, ಒಂದು 5 ಟೇಬಲ್ ಸ್ಪೂನ್ ಸಕ್ಕರೆ ಬೇಕಾಗುತ್ತೆ, ಒಂದು ಸ್ವಲ್ಪ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ, ಆಮೇಲೆ ಬೀಟ್ರೂಟ್ ಜ್ಯೂಸ್ ಸ್ವಲ್ಪ ತೊಗೊಂಡಿದ್ದೀನಿ, ಆಮೇಲೆ ಅರ್ಧ ಟೀ ಸ್ಪೂನ್ ವೆನಿಲಾ ಎಸೆನ್ಸು, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಆಮೇಲೆ 2 ಮೊಟ್ಟೆ ಬೇಕಾಗುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಒಂದು ವೆಸಲ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಆನ್ ಮಾಡ್ತೀನಿ. ಈಗ ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ 1-2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ. ಒಂದು ಟೀ ಸ್ಪೂನ್ ನೀರು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅದು ಸಕ್ಕರೆ ಸ್ವಲ್ಪ ಕರಗಲಿ. ಕ್ಯಾರಮಲೈಸ್ ಆದರೆ ಒಳ್ಳೆಯದೇ. ಸೊ ಈ ಸಕ್ಕರೆ ಬ್ರೌನ್ ಕಲರ್ ಆಗಲ್ಲ, ಇದು ಬೀಟ್ರೂಟ್ ಮಾಡಿರೋ ಸಕ್ಕರೆ. ಸೊ ಇವಾಗ ಸ್ಟವ್ನ ಆಫ್ ಮಾಡೋಣ. ಆಮೇಲೆ ಈ ಮಿಕ್ಸ್ಚರ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಈಗ ಈ ಮಿಕ್ಸ್ಚರ್ನ ಸ್ವಲ್ಪ ಕೆಳಗೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ಇವಾಗ ಈ ಸಕ್ಕರೆ ಕ್ಯಾರಮಲೈಸ್ ಆಗಿದೆಯಲ್ಲ, ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ. ಆಮೇಲೆ ಸ್ವಲ್ಪ ಬೀಟ್ರೂಟ್ ಹಾಕೋಣ. ಈಗ ಈ 3 ಸ್ಲೈಸ್ ಬ್ರೆಡ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೆಡ್ ಸ್ಲೈಸ್ನ. ಈಗ 2 ಮೊಟ್ಟೆ ಈ ಬೌಲಲ್ಲಿ ಈಗ 2 ಮೊಟ್ಟೆ ಈ ಬೌಲಲ್ಲಿ ಹಾಕೋಣ.
ಒಂದು 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋಣ. ಆಮೇಲೆ ಇದು ವೆನಿಲಾ ಎಸೆನ್ಸು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೆ. ಸೊ ಈ ಮೂರನ್ನು ಚೆನ್ನಾಗಿ ಇವಾಗ ಬೀಟ್ ಮಾಡೋಣ. ಸೊ ನೋಡಿ ಈ ಥರ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ಇದಕ್ಕೆ 1.5 ಕಪ್ ಹಾಲು ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಈ ಬ್ರೆಡ್ ಪೀಸಸ್ ಎಲ್ಲ ಇದಕ್ಕೆ ಸೇರಿಸೋಣ. ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡೋಣ. ಸೊ ನೋಡಿ ಈ ಥರ ಪ್ರೆಸ್ ಮಾಡಿದ್ದೀನಿ. ಈಗ ಇನ್ನು ಸ್ವಲ್ಪ ರೇಸನ್ಸು ವಾಲ್ನಟ್ ಏನು ತೊಗೊಂಡಿದ್ದೀವೋ ಡ್ರೈ ಫ್ರೂಟ್ಸ್ನ ಅದನ್ನ ಹಾಕೋಣ. ಇವಾಗ ಒಂದು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ನು ಇದಕ್ಕೆ ಸೇರಿಸೋಣ. ಸೊ ಈ ಥರ ಇವಾಗ ಸ್ವಲ್ಪ ಪ್ರೆಸ್ ಮಾಡಿದ್ದೀವಲ್ಲ ಇದೆಲ್ಲ ಸೋಕಾಗಿದೆ. ಇವಾಗ ಇದನ್ನು ಫಸ್ಟ್ ನಾವು ಶುಗರ್ ಸಿರಪ್ ಆ್ಯಡ್ ಮಾಡಿದ್ವಲ್ಲ ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಈ ಬೌಲ್ಗೆ ಈಗ ಒಂದು ಅಗಲವಾಗಿರೋ ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಅದನ್ನು ಸ್ಟವ್ ಮೇಲೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ಈಗ ಚೆನ್ನಾಗಿ ಅದು ಹೊಗೆ ಬರ್ತಾ ಇದೆ. ಈಗ ಬೌಲ್ನ ಇದರಲ್ಲಿ ಇಡೋಣ. ಸೊ ಈಗ ಈ ಬೌಲ್ನ ಇದರಲ್ಲಿ ಇಡ್ತಾ ಇದ್ದೀನಿ. ಒಂದು ಸ್ಟ್ಯಾಂಡ್ ಇಟ್ಟು ಇಡ್ಬೋದು, ನಾನು ಹಾಗೆ ಇಡ್ತಾ ಇದ್ದೀನಿ, ಏನೂ ಪರವಾಗಿಲ್ಲ. ಸೊ ಇವಾಗ ಇದನ್ನು ಕವರ್ ಮಾಡಿ ಒಂದು 20 ನಿಮಿಷ ಇದು ಬೇಯಬೇಕು. ಸೊ ಮೀಡಿಯಮ್ ಟು ಲೋ ಮೀಡಿಯಮ್ ಇಟ್ಕೊಬೋದು ಇದು ಫ್ಲೇಮ್ನ. ಸೊ 20 ಮಿನಿಟ್ಸ್ ಆಗುತ್ತೆ. ಸೊ ಈಗ 20 ನಿಮಿಷ ಆಗಿದೆ.
ಸ್ಟವ್ ಆಫ್ ಮಾಡೋಣ. ಸೊ ಸ್ಟವ್ ಆಫ್ ಮಾಡಿ ಅದನ್ನು ಪಕ್ಕದಲ್ಲಿ ಇಟ್ಟಿದ್ದೀನಿ. ಸ್ಟವ್ ನೆಕ್ಸ್ಟ್ ಇದ್ರ ಮೇಲೆ, ಆಮೇಲೆ ಕೌಂಟರ್ ಮೇಲೆ ಇಡೋಣ. ಅದು ಫುಲ್ ಕೂಲ್ ಆಗಲಿ. ಈಗ ಮುಚ್ಚಳ ತೆಗೆದು ಅದು ಕಂಪ್ಲೀಟ್ ಕೂಲಾಗಕ್ಕೆ ಬಿಡೋಣ. ನೀರಿಂದ ತೆಗೆದುಬಿಡ್ತೀನಿ. ಸೊ ಈಗ ಇದನ್ನು ಕೌಂಟರ್ ಟಾಪ್ ಮೇಲೆ ಇಟ್ಟಿದ್ದೀನಿ. ಅದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಆಮೇಲೆ ಇದನ್ನು ಫ್ರಿಜ್ಜಿಗೆ ಟ್ರಾನ್ಸ್ಫರ್ ಮಾಡಿ ಅದು ಚೆನ್ನಾಗಿ ಚಿಲ್ ಆದಮೇಲೆ ಅದನ್ನು ಆಚೆ ತೆಗೆದು ಕಟ್ ಮಾಡೋಣ. ಸೊ ಈಗ ಫ್ರಿಜ್ಜಿಂದ ತೆಗೆದಿದ್ದೀನಿ. ಆಲ್ಮೋಸ್ಟ್ 1.5 ಗಂಟೆ ಇಟ್ಟಿದ್ದೆ. ಸೊ ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಮುಂಚೆ ಈ ಸೈಡ್ಸ್ನೆಲ್ಲ ಸ್ವಲ್ಪ ಚಾಕುವಲ್ಲಿ ಒಂದು ಸ್ವಲ್ಪ ಹಿಂಗೆ ಬಿಡಿಸ್ಕೊಬೇಕು ಸುತ್ತಲೂ. ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಲ್ಲ, ಈಗ ಕಟ್ ಮಾಡೋಣ. ಸೊ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆಯಲ್ಲ, ಎಷ್ಟು ನೋಡಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಸಿಂಪಲ್ಲು. ಸೊ 3 ಸ್ಲೈಸ್ ಬ್ರೆಡ್ಡು ಆಮೇಲೆ 2 ಮೊಟ್ಟೆ ಇದ್ದರೆ ಆರಾಮಾಗೆ ಬ್ರೆಡ್ ಪುಡಿಂಗ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬೀಟ್ರೂಟ್ ಬ್ರೆಡ್ ಪುಡಿಂಗ್ ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಹ್ಯಾಪಿ ಕುಕಿಂಗ್. ಟೇಕ್ ಕೇರ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬ್ರೆಡ್ ಪುಡಿಂಗ್ ಮಾಡ್ಬೋದು ಅಂತ. ಸೊ ನೀವು ಟ್ರೈ ಮಾಡ್ತೀರಲ್ಲ. ಸೊ ಸಿ ಯು ಅಗೇನ್ ಬ್ಯಾಕ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.